ಆತ್ಮೀಯರೇ ನಮಸ್ಕಾರ. ನಾನು ರಾಜೇಶ್ವರಿ ಗಂಗಾವತಿಯಿಂದ. ಇವತ್ತು ಒಂದು ವಿಚಾರ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ, ನೆಮ್ಮದಿ ಅನ್ನಿಸ್ತಾ ಇದೆ. ನಾವು ಲೈಫಲ್ಲಿ ಸಾಕಷ್ಟು ಆಯ್ಕೆಗಳನ್ನು ಮಾಡ್ಕೊಳ್ತೀವಿ. ಆ ಆಯ್ಕೆಗಳು ಸರಿಯಾಗಿತ್ತು ಅಂತಂದಾಗ ನಮ್ಮ ಜೀವನ ಕೂಡ ಸರಿಯಾದ ದಾರಿಯಲ್ಲಿ ಸಾಗ್ತಾ ಹೋಗುತ್ತೆ. ಹಾಗೆ ನನ್ನದೊಂದು ಕನಸಿತ್ತು, ಏನು ಅಂದರೆ ಒಬ್ಬ ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕರ್ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ವರವಾಗಿ ಸಿಕ್ಕಂತಹ ಈ ಸ್ಪಾರ್ಕ್ ಅಕಾಡೆಮಿ ನಡೆಸುವಂತಹ ಈ ನುಡಿಗೋಪುರ ತರಬೇತಿ. ಈ ನುಡಿಗೋಪುರ ತರಬೇತಿಗೆ ಬಂದಾಗ ಇಲ್ಲಿರುವಂತಹ ಎಲ್ಲ ಟ್ರೈನರ್ಸು ನಮ್ಮನ್ನು ಟ್ರೈನ್ ಹೇಗೆ ಮಾಡಿದರು ಅಂತಂದರೆ ಕ್ಷಣ ಕ್ಷಣಕ್ಕೂ ನಮ್ಮ ಹಿಂದೆ ನಿಂತು, ಕ್ಷಣ ಕ್ಷಣಕ್ಕೂ ನಮ್ಮ ಜೊತೆಯಾಗಿ ನಿಂತು ನಮ್ಮಲ್ಲಿರುವಂತಹ ಓರೆಕೋರೆಗಳನ್ನು ತಿದ್ದುವಂತಹ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ಭಾಷಣಕಾರನಿಗೆ ಅಥವಾ ಒಬ್ಬ ನಿರೂಪಕನಿಗೆ ಏನೆಲ್ಲ ಸವಾಲುಗಳಿರುತ್ತೆ, ಸ್ಟೇಜ್ ಫಿಯರ್ ಇರುತ್ತೆ. ಅವ ಹೋದರೆ ಅಲ್ಲಿ ಸ್ಟೇಜ್ ಮೇಲೆ ನಡುಗುವಂತಹ ಪರಿಸ್ಥಿತಿಗಳು, ಕಲಿತದ್ದೆಲ್ಲ ಮರೆತು ಹೋಗುವಂತಹ ಪರಿಸ್ಥಿತಿ, ಹಾಗೆ ಅಲ್ಲಿರುವಂತಹ ಆಡಿಯನ್ಸ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನುವಂಥದ್ದು, ಇಂಥದ್ದನ್ನೆಲ್ಲ ತುಂಬ ವಿಶೇಷವಾಗಿ ಕಲಿಸ್ತಾ ಹೋಗಿದ್ದಾರೆ. ಹಾಗೆ ಆ ಆಡಿಯನ್ಸ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಹೇಗೆ ಭಾಷಣ ಮಾಡಬೇಕು, ಅವರನ್ನು ಹೇಗೆ ಅಟ್ರಾಕ್ಟ್ ಮಾಡಬೇಕು, ಹಾಗೆ ಆ ಭಯದಿಂದ ಹೇಗೆ ಹೊರಗೆ ಬರಬೇಕು, ಹಾಗೆ ನಮ್ಮ ಪೋಸ್ಟರ್ಸ್ ಹೇಗಿರಬೇಕು, ಗೆಸ್ಟರ್ಸ್ ಹೇಗಿರಬೇಕು, ವಿಶೇಷವಾಗಿ ಒಬ್ಬ ಸಂವಹನಕಾರ ಎಫೆಕ್ಟಿವ್ ಸಂವಹನವನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅನ್ನುವಂಥದ್ದನ್ನು ಅತ್ಯುತ್ತಮವಾಗಿ 100% ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಮಾತುಗಾರರೇ, ನಮಗೆ ಬೈ ಬರ್ತ್ ದೇವರೇ ಕೊಟ್ಬಿಟ್ಟಿರ್ತಾನೆ ಮಾತುಗಾರಿಕೆಯನ್ನು. ಆದರೆ ಈ ಮಾತುಗಾರಿಕೆಯನ್ನು ನಾವು ಇಟ್ಕೊಂಡು ಹೇಗೆ ವ್ಯವಸ್ಥಿತವಾಗಿ ಮಾತನಾಡಬಹುದು ಅನ್ನುವಂಥದ್ದನ್ನು ನಮ್ಮ ಸ್ಪಾರ್ಕ್ ಅಕಾಡೆಮಿ ನಮಗೆ ಕಲಿಸ್ಕೊಡ್ತು ಈ 3 ದಿನಗಳಲ್ಲಿ. ಹಾಗೆ ಇದ್ರ ಹಿಂದೆ ಆಫ್ಲೈನಲ್ಲೂ ಕೂಡ ನಾವು ಆನ್ಲೈನಲ್ಲೂ ಕೂಡ ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ವಿ. ವಿಶೇಷವಾಗಿ ಈ 3 ದಿನದ ತರಬೇತಿ ಇದೆಯಲ್ಲ, ಅದ್ಭುತವಾಗಿತ್ತು. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮೆಲ್ಲ ಓರೆಕೊರೆಗಳನ್ನು ತಿಕ್ತಾ ಹೋದರು. ಆ ಒಂದು ಉದ್ದೇಶಕ್ಕೋಸ್ಕರ ನಮಗೆ ಸಿಕ್ಕಂತಹ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರೈನರ್ಸ್ ಏನಿದ್ದಾರೆ ಎಲ್ಲರಿಗೂ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೂ ವಿಶೇಷ ಅಂತಂದರೆ ಯಾವಾಗಲೂ ಹಸನ್ಮುಖಿ ಆಗಿದ್ದುಕೊಂಡು, ಯಾವಾಗಲೂ ಸ್ಪೋರ್ಟಿವ್ ಆಗಿದ್ದುಕೊಂಡು, ಅವರನ್ನು ನೋಡಿದ್ರೆ ನಮಗೇನೆ ಸ್ಫೂರ್ತಿ ಹೆಚ್ಚುತ್ತೆ ಅಂತಹ ಟ್ರೈನರ್ಸ್ ಎಲ್ಲ ಇದ್ದಾರೆ. ಹಾಗೆ ಈ ಒಂದು ಸ್ಪಾರ್ಕ್ ಅಕಾಡೆಮಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಮಹೇಶ್ ಸರ್ ಅವರಿಗೂ, ಹಾಗೆ ನಮ್ಮ ಗುರುಗಳಾಗಿರುವಂತಹ ಸತೀಶ್ ಸರ್ ಅವರಿಗೂ ಈ ಒಂದು ಸಮಯದಲ್ಲಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು.